ವೆನೆಜುವೆಲಾ ದೇಶದ ಮೇಲೆ ಅಮೆರಿಕದ ಅತಿಕ್ರಮಣ ದಾಳಿಯನ್ನ ಸಿಪಿಐಎಂ ಖಂಡಿಸುತ್ತದೆ ಮತ್ತು ಅಕ್ರಮವಾಗಿ ಬಂಧಿಸಿದ ವೆನೆಜುವೆಲಾ ಅಧ್ಯಕ್ಷರಾದ ನಿಕೋಲಸ್ ಮಡೋರೋ ಅವರನ್ನ ಮತ್ತು ಅವರ ಪತ್ನಿಯನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಅಂತ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಸದಸ್ಯೆ ಶ್ರೀಮತಿ ಈಶ್ವರಿ ಶಂಕರ್ ಪದ್ಮುಂಜ ಹೇಳಿದರು. ಬೆಳ್ತಂಗಡಿಯ ತಾಲೂಕಾ ಕಚೇರಿ ಎದುರು ಸಿಪಿಐಎಂ ಬೆಳ್ತಂಗಡಿ ತಾಲೂಕಾ ಸಮಿತಿ ನೇತೃತ್ವದಲ್ಲಿ ನಡೆದ ಅಮೆರಿಕ ವೆನೆಜುವೆಲಾ ಮೇಲೆ ಅತಿಕ್ರಮಣ ಮಾಡಿದ್ದರ ವಿರುದ್ಧದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ವೆನೆಜುವೆಲಾ ದೇಶದ ಸಾರ್ವಭೌಮತೆ ಸ್ವತಂತ್ರದ ಮೇಲೆ ಅಮೆರಿಕದ ಸರ್ವಾಧಿಕಾರಿ ದಾಳಿಯನ್ನು ಭಾರತ ಖಂಡಿಸಬೇಕು, ವೆನೆಜುವೆಲಾ ಜೊತೆ ನಾವಿದ್ದೇವೆ ಅಂತ ಘೋಷಿಸಬೇಕು ಅಂತ ಅವರು ಹೇಳಿದರು. ಇನ್ನೊಂದು ದೇಶದ ಸ್ವಾಭಿಮಾನ ಸಾರ್ವಭೌಮತೆ ಮೇಲಿನ ಸರ್ವಾಧಿಕಾರದ ಹೇಯ ದಾಳಿ ಇದಾಗಿದೆ. ಯಾವುದೇ ಒಂದು ದೇಶವು ಇನ್ನೊಂದು ದೇಶದ ಆಂತರಿಕ ವಿಚಾರದ ಮೇಲಿನ ದಾಳಿ ಮಾಡಬಾರದೆಂಬ ನಿಯಮ ಇದ್ದಾಗಿಯೂ ಕೂಡ ಈ ದಾಳಿ ಆಗಿದೆ ಅಂತ ಅವರು ಆಕ್ರೋಶ ಹೊರಹಾಕಿದರು. ಗೋಷ್ಠಿಯನ್ನ ಕರೆದಿರುವಂತಹ ಉದ್ದೇಶ ಏನಂದ್ರೆ, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 12 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಜೀವಂತವಿರುವ ವ್ಯಕ್ತಿಗಳ ಆಧಾರ್ ಕಾರ್ಡ್ ಅವರು ತೀರಿಕೊಂಡಿದ್ದಾರೆ ಎಂದು ಡಿಲೀಟ್ ಆಗಿರ್ತದೆ. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ನನಗೆ ಶೇಕಡವಾರು ದಕ್ಷಿಣ ಕನ್ನಡದಲ್ಲಿ ಕೂಡ ಒಂದು 30,000ಕ್ಕಿಂತ ಮೇಲ್ಪಟ್ಟು ಆಧಾರ್ ಕಾರ್ಡ್ ಡಿಲೀಟ್ ಆಗಿರುವ ಬಗ್ಗೆ ನಮಗೆ ಸಂದೇಹವಿದೆ. ಇದರ ಬಗ್ಗೆ ನಾವು ಮೊನ್ನೆ DC ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾತನಾಡಬೇಕಾದ್ರೆ ಇಷ್ಟರವರೆಗೆ ಒಂದು 500 ರಿಕ್ವೆಸ್ಟ್ ಬಂದಿದೆ ಅಂತೆ, ಡಿಲೀಟ್ ಆಗಿದೆ, ಅದನ್ನು ಸರಿ ಮಾಡಬೇಕಂತ. ನಾವು ಅಧಿಕಾರಿಗಳಲ್ಲಿ ವಿಚಾರಿಸಿದಾಗ 45 ದಿವಸದ ನಂತರ ನಾವು ಅದನ್ನ ಸ್ಕ್ರೂಟಿನಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆಗ ನಾನು ಪ್ರಶ್ನೆ ಮಾಡಿದೆ, ನೀವು 45 ದಿವಸ ಅವರಿಗೆ ಸರ್ಕಾರದಿಂದ ಸವಲತ್ತು ಸಿಗಬೇಕಾದ್ರೆ